ಹಾಸನದ ಫುಡ್ ಸ್ಟ್ರೀಟ್ಗೂ ತಟ್ಟಿದೆ ಯುದ್ಧದ ಬಿಸಿ. ಸಿಲಿಂಡರ್ ಸಿಗದೆ ಫುಡ್ ಸ್ಟ್ರೀಟ್ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ಫುಡ್ ಸ್ಟ್ರೀಟ್ನಲ್ಲಿ ಬಹುತೇಕ ಮಳಿಗೆಗಳೆಲ್ಲ ಕೂಡ ಬಂದ್ ಆಗಿವೆ. ಕೆಲವು ಹೋಟೆಲ್ಗಳು ಮಾತ್ರ ಓಪನ್ ಆಗಿರುವಂಥದ್ದು. ಮನೆಯಲ್ಲೇ ಸೌದೆ ಒಲೆಯಲ್ಲಿ ಅಡುಗೆಯನ್ನ ತಯಾರಿ ಮಾಡಲಾಗ್ತಾ ಇದೆ. ತದನಂತರ ಅದನ್ನ ತಂದು ಮಾರಲಾಗ್ತಿದೆ. ಪ್ರಮುಖವಾಗಿ ನೋಡಿ, ಸೌದೆ ಒಲೆಯಲ್ಲೇ ಅಡುಗೆ ತಯಾರು ಮಾಡಿ ವ್ಯಾಪಾರಿಗಳು ತೆಗೆದುಕೊಂಡು ಬಂದು ಮಳಿಗೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಸಾಕಷ್ಟು ಪೆಟ್ರೋಲಿಯಂ ವಲಯದಲ್ಲಿ ಅದರ ಎಫೆಕ್ಟ್ ಎಲ್ಲ ರಾಷ್ಟ್ರಗಳಿಗೂ ತಟ್ಟಿದೆ. ಅದರಲ್ಲಿ ಮುಖ್ಯವಾಗಿ LPG ಸಿಲಿಂಡರ್, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಏನಿದೆ ಅದಕ್ಕೆ ಮಾತ್ರ ಸಾಕಷ್ಟು ಅದರ ಬಿಸಿ ತಾಗಿರುವಂಥದ್ದು. ಮುಖ್ಯವಾಗಿ ಇವತ್ತು ಇದರ ಒಂದು ಹೊಡೆತ ಹಾಸನದ ಮುಖ್ಯವಾಗಿ ಇರುವಂತಹ MG ರೋಡ್ನ ಬಳಿ ಇರುವಂತಹ ಒಂದು ಸ್ಟ್ರೀಟ್ ಫುಡ್ ಇದೆ. ಅಲ್ಲೂ ಕೂಡ ನೋಡ್ಬೋದು ಸಾಕಷ್ಟು ಮಳಿಗೆಗಳು ಗ್ಯಾಸ್ ಇಲ್ಲದೆ ಬಾಗಿಲು ಹಾಕಿರೋದನ್ನು ಕಾಣ್ಬೋದಾಗಿದೆ. ಇವರೆಲ್ಲರಿಗೂ ಕೂಡ ಬಹುತೇಕ ಮಂದಿಗೆ ಕಮರ್ಷಿಯಲ್ ಗ್ಯಾಸ್ ಅಂದರೆ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಕ್ಕಿಲ್ಲ. ಹೀಗಾಗಿ ಹಾಸನದ ಕ್ರೀಡಾಂಗಣ ಏನಿದೆ ಅದರ ಮುಂಭಾಗ ಇರುವಂತಹ ಫುಡ್ ಸ್ಟ್ರೀಟ್ ಏನಿದೆ ಅಲ್ಲಿ ಬಹುತೇಕರು ಗ್ಯಾಸ್ ಸಮಸ್ಯೆಯಿಂದ ತಮ್ಮ ಅಂಗಡಿಗಳನ್ನು ಮುಂಗಟ್ಟುಗಳನ್ನು ಮುಚ್ಚುವಂಥ ಪರಿಸ್ಥಿತಿ, ಅಂದರೆ ಅವರ ದಿನನಿತ್ಯದ ಕೆಲಸಕ್ಕೆ ಬ್ರೇಕ್ ಬೀಳುವಂಥ ಕೆಲಸ ಆಗಿದೆ. ಈಗ ನಾನಿಲ್ಲಿ ಕೆಲವ್ರನ್ನ ಮಾತನಾಡಿಸ್ತೇನೆ. ಮೇಡಮ್ ಹೇಳಿ, ಗ್ಯಾಸ್ ಸಮಸ್ಯೆ ಯಾವ ರೀತಿ ಇದಾಗಿದೆ ನಿಮಗೀಗ? ಇಲ್ಲಿ ಸಾಕಷ್ಟು ಜನ ದಿನ ಇರ್ತಾಯಿದ್ರು ಸರ್, ತುಂಬ ಜನ ಬರ್ತಾಯಿದ್ರು. ಇವಾಗ ಜನನೇ ಕಮ್ಮಿ ಆಗಿದ್ದಾರೆ. ಗ್ಯಾಸ್ ಇಲ್ಲ ಸರ್, ನಮಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ದೊಡ್ಡ ಗ್ಯಾಸು ಚಿಕ್ಕ ಗ್ಯಾಸು ಯಾವುದೂ ಸಿಗ್ತೇ ಇಲ್ಲ. ನಮಗೆ ಮೇನು ಮನೆಯಲ್ಲಿ ಸೌದೆ ಒಲೆಯಲ್ಲಿ ಮಾಡ್ಕೊಳ್ತೀವಿ ಸರ್. ಇಲ್ಲಿ ಕಬಾಬೆಲ್ಲ ಬೇಯಿಸೋಕ್ಕೆ ಸಿಲಿಂಡ್ರ್ ಬೇಕು. ಸಿಲಿಂಡ್ರ್ ಸಿಗ್ತಾಯಿಲ್ಲ. ನಾವು ಒಂದು ವಾರ ಆಯಿತು ರಜೆ ಮಾಡಿ, ಇವತ್ತೇ ಸರ್ ಹಾಕಿರೋದು. ನಾಳೆ ಒಂದು ದಿವಸ ಆಗುತ್ತೆ, ಮತ್ತೆ ಬಾಕ್ಲಾಕಬೇಕು ಸರ್. ನೀವೇನು ಹೇಳ್ತೀರಾ? ನಮ್ಮದು ಸೇಮ್ ಪರಿಸ್ಥಿತಿ ಸರ್. ಆದರೆ ನಾವು ರಜೆ ಮಾಡಿ 15 ದಿನ ಆಯಿತು. ಇವತ್ತು ಓಪನ್ ಉಗಾದಿ ಮುಂಚೆ ರಜೆ ಮಾಡಿರೋದು, ಇವತ್ತು ಓಪನ್ ಮಾಡಿದ್ದೀವಿ. ಸಿಲಿಂಡ್ರು ಎಲ್ಲೂ ಹುಡುಗರು ಸಿಲಿಂಡರ್ ಸಿಕ್ಕಿರಲ್ಲ, ಎಲ್ಲ ಫುಲ್ ರಜೆ ಇರೋ. ಆ ಹೋಟ್ಲು ರಜೆ ಕೂಡ ಮಾಡಿ, ಹೊಸ ಹೋಟ್ಲು ಓಪನ್ ಅದು ರಜೆ ಆಗಿದೆ. ಎಲ್ಲೂ ಹೋಟ್ಲು ಸಿಲಿಂಡರ್ ಸಿಕ್ತಿ ಎಲ್ಲ ಬಂದ್ ಮಾಡ್ತಾರೆ ಸರ್. ಇವತ್ತು ಸ್ವಲ್ಪ ಒಂದು 10% ಹೋಟ್ಲು ಓಪನ್ ಆಗಿದ್ದೇವೆ. ಎಲ್ಲ ಕ್ಲೋಸ್ ಮಾಡ್ತಾರೆ ಸರ್. ಯಾರು ಸಿಲಿಂಡರ್ ಸಿಕ್ಕಿಲ್ಲ. ಇವತ್ತು ನಮ್ದು ಅಡುಗೆ ಮಾಡ್ತೀವಿ, 2 ದಿನ ಆಗುತ್ತೆ. ಕ್ಲೋಸ್ ಮಾಡ್ತೀವಿ, ಕ್ಲೋಸ್ ಮಾಡ್ಬೇಕು ನಾವು. ಬಹುತೇಕ ಅರ್ಧಕ್ಕರ್ಧ ಅಂಗಡಿಗಳು ಇಲ್ಲಿ ಇದೆ ಸರ್, ಎಲ್ಲ ಕ್ಲೋಸ್ ಇದೆ. ಅದು ಎಲ್ಲಿ ಸಿಲಿಂಡರ್ ಸಿಕ್ಕಿಲ್ಲ, ಎಲ್ಲಿಂದ ಬರ್ತದೆ ಸರ್? ಸಿಲಿಂಡರ್ ಇಲ್ಲ, ಪ್ರಾಬ್ಲಮ್ ಇರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಮಗೂ ಆದಷ್ಟು ಬಾಡಿಗೆ ಎಲ್ಲ ಕಟ್ಟಬೇಕು ಸರ್. ನಮಗೂ ಅಂಗಡಿ ಹಾಕಿದ್ರೇ ಜೀವನ. ಈಗ ತುಂಬ ಪ್ರಾಬ್ಲಮ್ ಇದೆ. ಅಟ್ಲೀಸ್ಟ್ ಹೋಗಲಿ ಹೋಟ್ಲಿಗಾರು ಸಿಲಿಂಡ್ರು ಸಿಕ್ಕಿದ್ರೆ ಹೆಂಗಾದರೂ ಮಾಡ್ಬೋದು ಸರ್. ಲತಾ ಅಂತ ನೋಡ್ಬೋದು. ಇಲ್ಲಿನ ಮಳಿಗೆಗಳನ್ನು ಹೊಂದಿದ್ದಾರೆ. ಬಹುತೇಕ ಸುಮಾರು 75 ಅಂಗಡಿಗಳು, ಮಳಿಗೆಗಳು ಇಲ್ಲಿರುವಂಥದ್ದು. ಸುಮಾರು ಅದರಲ್ಲಿ ಅರ್ಧಕ್ಕರ್ಧ ಮಳಿಗೆಗಳು ಕಮರ್ಷಿಯಲ್ ಸಿಲಿಂಡರ್ ಅಂದರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಕೊರತೆಯಿಂದ ಬಾಗಿಲು ಹಾಕಿದೆ. ಇನ್ನು ಕೆಲವು ಕೂಡ 15 ದಿನದ ನಂತರ ಇವತ್ತು ಬಾಗಿಲನ್ನು ತೆಗೆದಿದ್ದಾರೆ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ನಮಗೂ ಕೂಡ ಮುಂದೆ ಸಾಕಷ್ಟು ತೊಂದರೆ ಆಗಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದ ಫುಡ್ ಸ್ಟ್ರೀಟ್ಗೂ ತಟ್ಟಿದೆ ಯುದ್ಧದ ಬಿಸಿ. ಸಿಲಿಂಡರ್ ಸಿಗದೆ ಫುಡ್ ಸ್ಟ್ರೀಟ್ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ಫುಡ್ ಸ್ಟ್ರೀಟ್ನಲ್ಲಿ ಬಹುತೇಕ ಮಳಿಗೆಗಳೆಲ್ಲ ಕೂಡ ಬಂದ್ ಆಗಿವೆ. ಕೆಲವು ಹೋಟೆಲ್ಗಳು ಮಾತ್ರ ಓಪನ್ ಆಗಿರುವಂಥದ್ದು. ಮನೆಯಲ್ಲೇ ಸೌದೆ ಒಲೆಯಲ್ಲಿ ಅಡುಗೆಯನ್ನ ತಯಾರಿ ಮಾಡಲಾಗ್ತಾ ಇದೆ. ತದನಂತರ ಅದನ್ನ ತಂದು ಮಾರಲಾಗ್ತಿದೆ. ಪ್ರಮುಖವಾಗಿ ನೋಡಿ, ಸೌದೆ ಒಲೆಯಲ್ಲೇ ಅಡುಗೆ ತಯಾರು ಮಾಡಿ ವ್ಯಾಪಾರಿಗಳು ತೆಗೆದುಕೊಂಡು ಬಂದು ಮಳಿಗೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಸಾಕಷ್ಟು ಪೆಟ್ರೋಲಿಯಂ ವಲಯದಲ್ಲಿ ಅದರ ಎಫೆಕ್ಟ್ ಎಲ್ಲ ರಾಷ್ಟ್ರಗಳಿಗೂ ತಟ್ಟಿದೆ. ಅದರಲ್ಲಿ ಮುಖ್ಯವಾಗಿ LPG ಸಿಲಿಂಡರ್, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಏನಿದೆ ಅದಕ್ಕೆ ಮಾತ್ರ ಸಾಕಷ್ಟು ಅದರ ಬಿಸಿ ತಾಗಿರುವಂಥದ್ದು. ಮುಖ್ಯವಾಗಿ ಇವತ್ತು ಇದರ ಒಂದು ಹೊಡೆತ ಹಾಸನದ ಮುಖ್ಯವಾಗಿ ಇರುವಂತಹ MG ರೋಡ್ನ ಬಳಿ ಇರುವಂತಹ ಒಂದು ಸ್ಟ್ರೀಟ್ ಫುಡ್ ಇದೆ. ಅಲ್ಲೂ ಕೂಡ ನೋಡ್ಬೋದು ಸಾಕಷ್ಟು ಮಳಿಗೆಗಳು ಗ್ಯಾಸ್ ಇಲ್ಲದೆ ಬಾಗಿಲು ಹಾಕಿರೋದನ್ನು ಕಾಣ್ಬೋದಾಗಿದೆ. ಇವರೆಲ್ಲರಿಗೂ ಕೂಡ ಬಹುತೇಕ ಮಂದಿಗೆ ಕಮರ್ಷಿಯಲ್ ಗ್ಯಾಸ್ ಅಂದರೆ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಕ್ಕಿಲ್ಲ. ಹೀಗಾಗಿ ಹಾಸನದ ಕ್ರೀಡಾಂಗಣ ಏನಿದೆ ಅದರ ಮುಂಭಾಗ ಇರುವಂತಹ ಫುಡ್ ಸ್ಟ್ರೀಟ್ ಏನಿದೆ ಅಲ್ಲಿ ಬಹುತೇಕರು ಗ್ಯಾಸ್ ಸಮಸ್ಯೆಯಿಂದ ತಮ್ಮ ಅಂಗಡಿಗಳನ್ನು ಮುಂಗಟ್ಟುಗಳನ್ನು ಮುಚ್ಚುವಂಥ ಪರಿಸ್ಥಿತಿ, ಅಂದರೆ ಅವರ ದಿನನಿತ್ಯದ ಕೆಲಸಕ್ಕೆ ಬ್ರೇಕ್ ಬೀಳುವಂಥ ಕೆಲಸ ಆಗಿದೆ. ಈಗ ನಾನಿಲ್ಲಿ ಕೆಲವ್ರನ್ನ ಮಾತನಾಡಿಸ್ತೇನೆ. ಮೇಡಮ್ ಹೇಳಿ, ಗ್ಯಾಸ್ ಸಮಸ್ಯೆ ಯಾವ ರೀತಿ ಇದಾಗಿದೆ ನಿಮಗೀಗ? ಇಲ್ಲಿ ಸಾಕಷ್ಟು ಜನ ದಿನ ಇರ್ತಾಯಿದ್ರು ಸರ್, ತುಂಬ ಜನ ಬರ್ತಾಯಿದ್ರು. ಇವಾಗ ಜನನೇ ಕಮ್ಮಿ ಆಗಿದ್ದಾರೆ. ಗ್ಯಾಸ್ ಇಲ್ಲ ಸರ್, ನಮಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ದೊಡ್ಡ ಗ್ಯಾಸು ಚಿಕ್ಕ ಗ್ಯಾಸು ಯಾವುದೂ ಸಿಗ್ತೇ ಇಲ್ಲ. ನಮಗೆ ಮೇನು ಮನೆಯಲ್ಲಿ ಸೌದೆ ಒಲೆಯಲ್ಲಿ ಮಾಡ್ಕೊಳ್ತೀವಿ ಸರ್. ಇಲ್ಲಿ ಕಬಾಬೆಲ್ಲ ಬೇಯಿಸೋಕ್ಕೆ ಸಿಲಿಂಡ್ರ್ ಬೇಕು. ಸಿಲಿಂಡ್ರ್ ಸಿಗ್ತಾಯಿಲ್ಲ. ನಾವು ಒಂದು ವಾರ ಆಯಿತು ರಜೆ ಮಾಡಿ,
ಇವತ್ತೇ ಸರ್ ಹಾಕಿರೋದು. ನಾಳೆ ಒಂದು ದಿವಸ ಆಗುತ್ತೆ ಮತ್ತೆ ಬಾಕ್ಲು ಹಾಕಬೇಕು ಸರ್. ನೀವೇನು ಹೇಳ್ತೀರಾ? ನಮ್ಮದು ಸೇಮ್ ಪರಿಸ್ಥಿತಿ ಸರ್. ಆದರೆ ನಾವು ರಜೆ ಮಾಡಿ 15 ದಿನ ಆಯಿತು. ಇವತ್ತು ಓಪನ್ ಯುಗಾದಿ ಮುಂಚೆ ರಜೆ ಮಾಡಿರೋದು, ಇವತ್ತು ಓಪನ್ ಮಾಡಿದ್ದೀವಿ. ಸಿಲಿಂಡರ್ ಎಲ್ಲೂ ಹುಡುಗರು ಸಿಲಿಂಡರ್ ಸಿಕ್ಕಿರಲ್ಲ, ಎಲ್ಲ ಫುಲ್ ರಜೆ ಇರೋ. ಆ ಹೋಟ್ಲು ರಜೆ ಕೂಡ ಮಾಡಿ, ಹೊಸ ಹೋಟ್ಲು ಓಪನ್ ಅದು ರಜೆ ಆಗಿದೆ. ಎಲ್ಲೂ ಹೋಟ್ಲು ಸಿಲಿಂಡರ್ ಸಿಕ್ಕಿ ಎಲ್ಲ ಬಂದ್ ಮಾಡ್ತಾರೆ ಸರ್. ಇವತ್ತು ಸ್ವಲ್ಪ ಒಂದು 10% ಹೋಟ್ಲು ಓಪನ್ ಆಗಿದ್ದೇವೆ. ಎಲ್ಲ ಕ್ಲೋಸ್ ಮಾಡ್ತಾರೆ ಸರ್. ಯಾರು ಸಿಲಿಂಡರ್ ಸಿಕ್ಕಿಲ್ಲ. ಇವತ್ತು ನಮ್ದು ಅಡುಗೆ ಮಾಡ್ತೀವಿ 2 ದಿನ ಆಗುತ್ತೆ, ಕ್ಲೋಸ್ ಮಾಡ್ತೀವಿ ನಾವು. ಬಹುತೇಕ ಅರ್ಧಕ್ಕರ್ಧ ಅಂಗಡಿಗಳು ಇಲ್ಲಿ ಇದೆ ಸರ್, ಎಲ್ಲ ಕ್ಲೋಸ್ ಇದೆ. ಅದು ಎಲ್ಲಿ ಸಿಲಿಂಡರ್ ಸಿಕ್ಕಿಲ್ಲ, ಎಲ್ಲಿಂದ ಬರ್ತದೆ ಸರ್? ಸಿಲಿಂಡರ್ ಇಲ್ಲ, ಪ್ರಾಬ್ಲಮ್ ಇರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಮಗೂ ಆದಷ್ಟು ಬಾಡಿಗೆ ಎಲ್ಲ ಕಟ್ಟಬೇಕು ಸರ್. ನಮಗೂ ಅಂಗಡಿ ಹಾಕಿದ್ರೇ ಜೀವನ. ಈಗ ತುಂಬ ಪ್ರಾಬ್ಲಮ್ ಇದೆ. ಅಟ್ಲೀಸ್ಟ್ ಹೋಗ್ಲಿ ಹೋಟ್ಲಿಗಾರು ಸಿಲಿಂಡ್ರು ಸಿಕ್ಕಿದ್ರೆ ಹೆಂಗಾದರೂ ಮಾಡ್ಬೋದು ಸರ್. ಲತಾ ಅಂತ ನೋಡ್ಬೋದು. ಇಲ್ಲಿನ ಏನು ಮಳಿಗೆಗಳನ್ನು ಹೊಂದಿದ್ದಾರೆ, ಬಹುತೇಕ ಸುಮಾರು 75 ಅಂಗಡಿಗಳು ಮಳಿಗೆಗಳು ಇಲ್ಲಿರುವಂಥದ್ದು. ಸುಮಾರು ಅದರಲ್ಲಿ ಅರ್ಧಕ್ಕರ್ಧ ಮಳಿಗೆಗಳು ಕಮರ್ಷಿಯಲ್ ಸಿಲಿಂಡರ್ ಅಂದರೆ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಕೊರತೆಯಿಂದ ಬಾಗಿಲು ಹಾಕಿದೆ. ಇನ್ನು ಕೆಲವು ಕೂಡ 15 ದಿನದ ನಂತರ ಇವತ್ತು ಬಾಗಿಲನ್ನು ತೆಗೆದಿದ್ದಾರೆ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ನಮಗೂ ಕೂಡ ಮುಂದೆ ಸಾಕಷ್ಟು ತೊಂದರೆ ಆಗಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದ ಫುಡ್ ಸ್ಟ್ರೀಟ್ಗೂ ತಟ್ಟಿದೆ ಯುದ್ಧದ ಬಿಸಿ. ಸಿಲಿಂಡರ್ ಸಿಗದೆ ಫುಡ್ ಸ್ಟ್ರೀಟ್ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ಫುಡ್ ಸ್ಟ್ರೀಟ್ನಲ್ಲಿ ಬಹುತೇಕ ಮಳಿಗೆಗಳೆಲ್ಲ ಕೂಡ ಬಂದ್ ಆಗಿವೆ. ಕೆಲವು ಹೋಟೆಲ್ಗಳು ಮಾತ್ರ ಓಪನ್ ಆಗಿರುವಂಥದ್ದು. ಮನೆಯಲ್ಲೇ ಸೌದೆ ಒಲೆಯಲ್ಲಿ ಅಡುಗೆಯನ್ನ ತಯಾರಿ ಮಾಡಲಾಗ್ತಾ ಇದೆ. ತದನಂತರ ಅದನ್ನ ತಂದು ಮಾರಲಾಗ್ತಿದೆ. ಪ್ರಮುಖವಾಗಿ ನೋಡಿ, ಸೌದೆ ಒಲೆಯಲ್ಲೇ ಅಡುಗೆ ತಯಾರು ಮಾಡಿ ವ್ಯಾಪಾರಿಗಳು ತೆಗೆದುಕೊಂಡು ಬಂದು ಮಳಿಗೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಸಾಕಷ್ಟು ಪೆಟ್ರೋಲಿಯಂ ವಲಯದಲ್ಲಿ ಅದರ ಎಫೆಕ್ಟ್ ಎಲ್ಲ ರಾಷ್ಟ್ರಗಳಿಗೂ ತಟ್ಟಿದೆ. ಅದರಲ್ಲಿ ಮುಖ್ಯವಾಗಿ LPG ಸಿಲಿಂಡರ್, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಏನಿದೆ ಅದಕ್ಕೆ ಮಾತ್ರ ಸಾಕಷ್ಟು ಅದರ ಬಿಸಿ ತಾಗಿರುವಂಥದ್ದು. ಮುಖ್ಯವಾಗಿ ಇವತ್ತು ಇದರ ಒಂದು ಹೊಡೆತ ಹಾಸನದ ಮುಖ್ಯವಾಗಿ ಇರುವಂತಹ MG ರೋಡ್ನ ಬಳಿ ಇರುವಂತಹ ಒಂದು ಸ್ಟ್ರೀಟ್ ಫುಡ್ ಇದೆ. ಅಲ್ಲೂ ಕೂಡ ನೋಡ್ಬೋದು ಸಾಕಷ್ಟು ಮಳಿಗೆಗಳು ಗ್ಯಾಸ್ ಇಲ್ಲದೆ ಬಾಗಿಲು ಹಾಕಿರೋದನ್ನು ಕಾಣ್ಬೋದಾಗಿದೆ. ಇವರೆಲ್ಲರಿಗೂ ಕೂಡ ಬಹುತೇಕ ಮಂದಿಗೆ ಕಮರ್ಷಿಯಲ್ ಗ್ಯಾಸ್ ಅಂದರೆ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಕ್ಕಿಲ್ಲ. ಹೀಗಾಗಿ ಹಾಸನದ ಕ್ರೀಡಾಂಗಣ ಏನಿದೆ ಅದರ ಮುಂಭಾಗ ಇರುವಂತಹ ಫುಡ್ ಸ್ಟ್ರೀಟ್ ಏನಿದೆ ಅಲ್ಲಿ ಬಹುತೇಕರು ಗ್ಯಾಸ್ ಸಮಸ್ಯೆಯಿಂದ ತಮ್ಮ ಅಂಗಡಿಗಳನ್ನು ಮುಂಗಟ್ಟುಗಳನ್ನು ಮುಚ್ಚುವಂಥ ಪರಿಸ್ಥಿತಿ, ಅಂದರೆ ಅವರ ದಿನನಿತ್ಯದ ಕೆಲಸಕ್ಕೆ ಬ್ರೇಕ್ ಬೀಳುವಂಥ ಕೆಲಸ ಆಗಿದೆ. ಈಗ ನಾನಿಲ್ಲಿ ಕೆಲವ್ರನ್ನ ಮಾತನಾಡಿಸ್ತೇನೆ. ಮೇಡಮ್ ಹೇಳಿ, ಗ್ಯಾಸ್ ಸಮಸ್ಯೆ ಯಾವ ರೀತಿ ಇದಾಗಿದೆ ನಿಮಗೀಗ? ಇಲ್ಲಿ ಸಾಕಷ್ಟು ಜನ ದಿನ ಇರ್ತಾಯಿದ್ರು ಸರ್, ತುಂಬ ಜನ ಬರ್ತಾಯಿದ್ರು. ಇವಾಗ ಜನನೇ ಕಮ್ಮಿ ಆಗಿದ್ದಾರೆ. ಗ್ಯಾಸ್ ಇಲ್ಲ ಸರ್. ನಮಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ದೊಡ್ಡ ಗ್ಯಾಸು ಚಿಕ್ಕ ಗ್ಯಾಸು ಯಾವುದೂ ಸಿಗ್ತೇ ಇಲ್ಲ. ನಮಗೆ ಮೇನು ಮನೆಯಲ್ಲಿ ಸೌದೆ ಒಲೆಯಲ್ಲಿ ಮಾಡ್ಕೊಳ್ತೀವಿ ಸರ್. ಇಲ್ಲಿ ಕಬಾಬ್ ಎಲ್ಲ ಬೇಯಿಸೋಕ್ಕೆ ಸಿಲಿಂಡ್ರ್ ಬೇಕು. ಸಿಲಿಂಡ್ರು ಸಿಗ್ತಾಯಿಲ್ಲ. ನಾವು 1 ವಾರ ಆಯಿತು ರಜೆ ಮಾಡಿ, ಇವತ್ತೇ ಸರ್ ಹಾಕಿರೋದು. ನಾಳೆ ಒಂದು ದಿವಸ